ಹಾಯ್ ಹಲೋ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀಪತಿ ಗೌಡ. LP ರಿಯಲ್ ಎಸ್ಟೇಟ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಬೆಂಗಳೂರಿನಿಂದ 120 ಕಿಲೋಮೀಟರ್ ದೂರದಲ್ಲಿದ್ದೀನಿ. 120 ಕಿಲೋಮೀಟರ್ ಅಂದರೆ ಯಾವ ಸೈಡು ಲಕ್ಷ್ಮೀಪತಿ? ತುಮಕೂರು ರೋಡಲ್ಲಿ ಎಲ್ಲಿ? ಸಿರಾ ಗೊತ್ತಲ್ಲ, ತುಮಕೂರು ಡಿಸ್ಟಿಕಲ್ಲಿ ಸಿರಾ ಬರುತ್ತೆ ನೋಡ, ಸಿರಾ ತಾಲೂಕಲ್ಲಿದ್ದೀನಿ. ಗೊತ್ತು, ಭಾಳ ಫೇಮಸ್ಸು. ಆ ಸಿರಾ ತಾಲೂಕಲ್ಲಿ ತಿನ್ಕೊಂಡ್ರಿ. ಆ ಸಿರಾ ತಾಲೂಕು ಹತ್ರ ಎಲ್ಲಿ? ಸಿರಾ ತಾಲೂಕಿಂದ 20 ಕಿಲೋಮೀಟರ್ ದೂರದಲ್ಲಿ ಒಂದು ತೋಟದಲ್ಲಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಇದೇ ತೋಟ. ಇನ್ನೊಂದು ಮಾತಲ್ಲಿ ಹೇಳ್ಬೇಕಂದ್ರೆ ಫಾರ್ಮ್ ಹೌಸ್. 20 ಎಕರೆ ಸುಂದರವಾದ ಫಾರ್ಮ್ ಹೌಸ್ ಕಣ್ರಿ, ಭಾಳ ಚೆನ್ನಾಗಿದೆ. ಈ ಫಾರ್ಮ್ ಹೌಸಲ್ಲಿ ಒಂದು ತೊಟ್ಟಿ ಮನೆ ಇದೆ, ತೊಟ್ಟಿ ಇದೆ, ಅಡಿಕೆ, ತೆಂಗು, ಮಾವು, ಹಲವಾರು ಹಣ್ಣು ಗಿಡ ಇದೆ. ನೋಡಿ, ಈ ತೋಟದ ಸ್ಪೆಷಾಲಿಟಿ ಏನು ಅಂದರೆ, 2 ಕಡೆ ರಸ್ತೆ. ಒಂದು ಸೈಡು ತಾರ್ ರೋಡು, ಇನ್ನೊಂದು ಸೈಡು ಮಡ್ ರೋಡು. ನೋಡಿ, ಇದೊಂದು ರೋಡು. ಹಿಂಗೆ ಸೀದಾ ಒಂದು ಹಳ್ಳಿಗೆ ಹೋಗ್ತೀವಿ. ಯಾವ ಹಳ್ಳಿ ಅಮ್ಮ ಹೇಳಲ್ಲ, ನೀವು ಫೋನ್ ಮಾಡಿ ತೋರಿಸ್ತೀನಿ, ನೀವು ಬನ್ನಿ. ಇನ್ನೊಂದು ವಿಷಯ, ಇದು ಮೇಯ್ನ್ ಗೇಟ್ ನೋಡಿ, ತೋಟದ ಮೇಯ್ನ್ ಗೇಟು. 2 ಕಡೆ ದೊಡ್ಡ ದೊಡ್ಡ ಮರಗಳಿದ್ದಾವೆ ನೋಡಿ. ಇನ್ನೊಂದು ವಿಷಯ ಹೇಳಬಲ್ಲೆ, ನಿಮ್ಮ ಹಣವನ್ನು ಈ 20 ಎಕರೆ ಅಡಿಕೆ ಮತ್ತು ತೆಂಗಿನ ತೋಟದಲ್ಲಿ ಹೂಡಿಕೆ ಮಾಡಿದರೆ ಒಳ್ಳೆಯ ಲಾಭವನ್ನು ಪಡಿತೀರ. ಅದು ನನ್ನ ಗ್ಯಾರಂಟಿ. ನಾನು ಹೇಳ್ತಿದ್ದೀನಲ್ಲ, ಒಳ್ಳೆ ಜಾಗ ಕಣ್ರಿ, ಫೆರ್ಟೈಲ್ ಲ್ಯಾಂಡು, ಒಂದೇ ಕಾಂಪೌಂಡಲ್ಲಿರುವಂಥ ಜಮೀನಿದು, ಭಾಳ ಚೆನ್ನಾಗಿದೆ. ನೀವೇನಾದರೂ ಮಾಡ್ಬೋದು ನೋಡಿ. ಇದು ತೊಟ್ಟಿ, ದೊಡ್ಡ ತೊಟ್ಟಿ, 2 in 1 ಪರ್ಪಸ್ಸು. ಬೇಸಿಗೆ ಕಾಲದಲ್ಲಿ ಇಲ್ಲ ವೀಕೆಂಡ್ಸಲ್ಲಿ ಮಕ್ಕಳು ನೀವು ಬಂದು ಸ್ವಿಮ್ ಮಾಡಬೇಕು ಅಂದರೆ ಆರಾಮಾಗಿ ಮಾಡ್ಬೋದು. ಭಾಳ ಆಳನೂ ಇದೆ, ತೋರಿಸ್ತೀನಿ ನೋಡಿ. ನೀರು ಭಾಳ ಚೆನ್ನಾಗಿದೆ. ಇನ್ನು ನೆಕ್ಸ್ಟು ತೋಟಕ್ಕೂ ನೀರು ಹೊಡಿಬೋದು, ಆ ರೀತಿ ಮಾಡಿದ್ದಾರೆ. ಓಪನ್ ತೊಟ್ಟಿ ಇದು. ಇದು ತೊಟ್ಟಿ ಮನೆ ಆರ್ ಫಾರ್ಮ್ ಹೌಸ್ ನೋಡಿ. ಸುತ್ತು ತೆಂಗಿನ ಮರ, ಎಲ್ಲ ಗಿಡಗಳು ಎಲ್ಲ ಇದ್ದಾವೆ, ತಂಪಾಗಿರುತ್ತೆ. ಬೇಸಿಗೆ ಕಾಲದಲ್ಲೂ ನೆರಳಿರುತ್ತೆ, ಕೂಲಾಗಿರುತ್ತೆ ಈ ಮನೆಯಲ್ಲಿ, ಈ ಫಾರ್ಮ್ ಹೌಸಲ್ಲಿ ನೋಡಿ. ಅದು ಶೆಡ್ಡು. ಪ್ರೆಸೆಂಟ್ ಈ ಫಾರ್ಮ್ ಹೌಸಲ್ಲಿ ಲೇಬರ್ ಇದ್ದಾರೆ, ಲೇಬರ್ ವಾಸ ಮಾಡ್ತಿದ್ದಾರೆ. ಅಕಸ್ಮಾತ್ ನೀವು ಬೇಕು ಅಂತ ಅಂದರೆ ನೀವಾದರೂ ಗೆಸ್ಟ್ ಹೌಸ್ ಆಗಿ ಯೂಸ್ ಮಾಡ್ಕೋಬೋದು, ಇಲ್ಲ ಬೇಕು ಇನ್ನೊಂದಾದರೂ ನಿರ್ಮಾಣ ಮಾಡ್ಕೋಬೋದು ನೋಡಿ. ಔಟ್ಸೈಡಿಂದ ತೋರಿಸ್ತಾ ಇದ್ದೀನಿ, ವಾಸ ಮಾಡ್ತಿದ್ದಾರಲ್ಲ, ಹಾಗಾಗಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ ಇನ್ಸೈಡ್ ಹೋಗಲಿಲ್ಲ. ಇದು ಕೊಟ್ಟಿಗೆ, ದನನ ಕೊಟ್ಟಿಗೆ. ಇಲ್ಲೂ ದನನ ಕಟ್ಬೋದು, ಹಸುಗೆ ಸಾಕ್ಬೋದು ನೋಡಿ. ಇಲ್ಲೊಂದು ಶೆಡ್ ಇದೆ, ಒಂದಲ್ಲ 2 ಶೆಡ್ ಇರೋದು ನೋಡಬೋ. ಇನ್ಸೈಡು ಇದೆ ನೋಡಿ. ಪ್ಲ್ಯಾನ್ನಾಗಿ ಏನೇನೋ ಮಾಡಿದ್ದಾರೆ ಕಣ್ರಿ. ಸೊ ಇನ್ ಡೀಟೇಲ್ಡಾಗಿ ನಿಮ್ಗೆ ಬೇಕು ಅಂತಂದರೆ ವಿಸಿಟ್ ಮಾಡಿ, ಗ್ಯಾರಂಟಿ. ನಿಮ್ಗೆ ಅಕಸ್ಮಾತ್ ಇಂಟ್ರೆಸ್ಟ್ ಇದ್ದರೆ, ಸೀರಿಯಸ್ ಇದ್ದರೆ, ನನಗೆ ಗೊತ್ತಾಗಿ 100ರಿಂದ 120 ಕಿಲೋಮೀಟ್ರ್ ಮ್ಯಾಟ್ರ್ ಅಲ್ಲ. ಸಿರಾ ಸೈಡು, ಸಿರಾ ಸರೌಂಡಿಂಗು, ತುಮಕೂರು ಡಿಸ್ಟಿಕ್ಕು, ಇಲ್ಲ ಪುಣೆ ರೋಡಲ್ಲಿ ಬಾಂಬೆ ರೋಡು ಅಂತಾರೆ ಇದನ್ನು. ಸೊ ಈ ಸರೌಂಡಿಂಗಲ್ಲಿ ನೋಡ್ತಿದ್ದೀರಿ, ಬೇಕು ಅಂತ ಅಂದರೆ ಇದು ನಿಮಗೆ ಸೂಕ್ತವಾಗಿದ್ದು. ಇದು ಶೆಡ್ಡು, ಕುರಿ ಶೆಡ್ಡು, ಮೇಕೆ ಶೆಡ್ಡು, ಕೋಳಿ ಶೆಡ್ಡು, ದನನ ಶೆಡ್ಡು. ನಿಮ್ಗೆ ಹಸು ಶೆಡ್, ದನ ಅಂತ ಹಸು ಶೆಡ್ ಅಂತ ಅಂದ್ಕೊಳ್ಳಿ, ಯಾವುದಾದ್ರೂ ಇಲ್ಲಿ ಕಟ್ಬೋದು ನೀವು ನೋಡಿ. ಫಿಲ್ಟ್ರು ಎಲ್ಲನೂ ಇದೆ ಕಣ್ರಿ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಈ ತೋಟ ಅಂತೂ ಮಸ್ತಾಗಿದೆ ಕಣ್ರಿ. ಒಂದೇ ಬೌಂಡ್ರಿಯಲ್ಲಿರುವಂಥ 20 ಎಕರೆ ತೋಟ ನೋಡಿ. ಇನ್ ಡಿಟೈಲ್ಡ್ ಏನೇನಿದೆ ಈ ತೋಟದಲ್ಲಿ ಹೇಳ್ತಾ ಹೋಗ್ತೀನಿ. ನನಗೆ ಸಾಧ್ಯವಾದಷ್ಟು ತೋರಿಸ್ತೀನಿ ನೋಡಿ. ಇಷ್ಟ ಆಯಿತು ಅಂದರೆ ಡಿಲೇ ಮಾಡೋಕ್ಕೆ ಹೋಗಬೇಡಿ. ನಮಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಡಯಲ್ ಮಾಡಿ ವಿಸಿಟ್ ಮಾಡಿ. ಇದು ಬ್ಯಾಂಬೂ ಟ್ರೀ ಗಾರ್ಡನ್. ಅದು ನಮ್ಮ ಸೈಡ್ ಬಿದಿರು ಅಂತೀವಿ ಇದನ್ನು, ಬಿದಿರು ಗಿಡ. ಏನು ರೀ ಇಂಥ ಒಳ್ಳೆ ಜಮೀನಲ್ಲಿ ಬಿದಿರೆಲ್ಲ ಹಾಕ್ಕೊಂಡು ಕೂತಿದ್ದೀರಾ ಅಂತ ಕೇಳಿದ್ಕೆ ಲೇಬರ್ ಏನು ಹೇಳಿದ್ರು, ಸಾರ್ ನಿಮ್ಗೇನು ಗೊತ್ತಿದ್ದು ಬೆಲೆ, ಒಂದು ಕಡ್ಡಿ 150 ರೂಪಾಯಿ ಸಾರ್ ಅಂತ ಅಂದರೆ. ನಿಜ ಹೇಳ್ರಿ, ಮೊನ್ನೆ ರೀಸೆಂಟಾಗಿ ಒಂದು 200 ಕಡ್ಡಿ ಕೊಟ್ವಿ, 150 ರೂಪಾಯಿ ಹೆಂಗೆ? ನಾನು ಬಾಯಿ ಮೇಲೆ ಬೆಳ್ಳ ಹಾಕೊಂಡೆ ಕಣ್ರಿ. ಸೊ ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ದರೆ ರಿಸರ್ಚ್ ಮಾಡಿ, ನಿಮಗೂ ಗೊತ್ತಿಲ್ಲ ಅಂದರೆ ಮಾರ್ಕೆಟೆಲ್ಲ ಎಂಕ್ವೈರಿ ಮಾಡಿ. ಇದು ಅಡಿಕೆ ತೋಟ, ಆಲ್ರೆಡಿ ಫಸ್ಲಿಗೆ ಬಂದಿರುವಂಥ ತೋಟ. ಎಷ್ಟು ವರ್ಷದ ತೋಟ ಇದು? 6 ರಿಂದ 7 ವರ್ಷ ಅಡಿಕೆ ತೋಟ ಇದು. ತೆಂಗಿನ ಗಿಡ ನೋಡಿ ತೋರಿಸ್ತೀನಿ, ತೆಂಗು ಇದೆ, ಎಲ್ಲನೂ ಇದೆ ಕಣ್ರಿ. ಅಡಿಕೆ ಎಷ್ಟು ಅಡಿಕೆ ಗಿಡ ಇದೆ? 2300 ಅಡಿಕೆ ಗಿಡ ಇದೆ. 6 ರಿಂದ 7 ವರ್ಷ ತೋಟ ಇದು. ಎಷ್ಟು ತೆಂಗಿನ ಗಿಡ ಇದೆ? 330 ತೆಂಗು ಇದೆ. ಆಲ್ರೆಡಿ ಕೆಲವೊಂದು ಫಸಲಿಗೆ ಬಂದಿದೆ, ಕೆಲವೊಂದು ಫಸಲಿಗೆ ಬಂದಿಲ್ಲ ನೋಡಿ. ನೀಟಾಗಿ ಇನ್ ಡೀಟೇಲ್ಡಾಗಿ ತೋರಿಸ್ತೀನಿ. ಭಾಳ ಚೆನ್ನಾಗಿದೆ ತೋಟ ಲಕ್ಷ್ಮೀಪತಿ. ಸೊ ನಮಗೆ ತಗೋಬೇಕು ಅಂತ ಭಾಳ ಇಷ್ಟ. ಆದರೆ 20 ಎಕರೆ ಅಲ್ವಾ,
ಸೊ ಭಾಳ ಅಮೌಂಟ್ ಆಗುತ್ತೆ. ಸರ್ ಒಂದು ಐಡಿಯಾ, ಅಕಸ್ಮಾತ್ ನೀವು ತೊಗೋಬೇಕು ಅಂತ ಇದ್ದರೆ ನೀವು ಫ್ರೆಂಡ್ಸ್ ಸರ್ಕಲಲ್ಲಿ ಭಾಳ ಜನ ಇರ್ತೀರಿ ತೊಗೋಬೇಕು ಅಂತ, ಒಂದು 5 ಜನ ಸೇರಿ ತೊಗೋಬೋದು, ಇಲ್ಲ 3 ಜನ ಸೇರಿ ತೊಗೋಬೋದು, 10 ಜನ ಸೇರಿ ತೊಗೋಬೋದು, ಯುವರ್ ವಿಶ್. ಇಲ್ಲ ನಾವು ಒಬ್ಬರೇ ಇದ್ದೀವಿ ತೊಗೊಳಕ್ಕಾಗಲ್ಲ, ನಮಗೊಂದು 2 ಎಕರೆ ಸಾಕು, ನೀವೇ ನನ್ನ ಅರೇಂಜ್ ಮಾಡ್ತೀರಾ ಉಳಿದವ್ರನ್ನ, ನಾವು ತೊಗೊಳಕ್ಕೆ ರೆಡಿ ಇದ್ದೀವಿ ಅಂದರೆ ಎಸ್ ನಮಗೆ ಕರೆ ಮಾಡಿ, ನಾವು ಅರೇಂಜ್ ಮಾಡ್ತೀವಿ. ಆಲ್ರೆಡಿ ಭಾಳ ಜನ ಎಂಕ್ವೈರಿ ಮಾಡ್ತಿದ್ದಾರೆ. ಇದು ನೇರಳೆ ಗಿಡ. ಇನ್ನು ಹೈಲೈಟ್ಸ್ ಅಂತೀರಾ ನೋಡಿ, ಈ ತೋಟದ ಪಕ್ಕದಲ್ಲಿ ಇನ್ನೊಂದು ದೊಡ್ಡ ತೋಟ ಇದು, ಅದು ಒಂದು 9 ಎಕರೆ ಫ್ಲ್ಯಾಟು. ಈ ಅಕ್ಕಪಕ್ಕ ತೋಟಗಳಿದ್ದಾವೆ. ಯಾಕೆ ತೋರಿಸ್ತಿದ್ದೀನಿ ಅಂದರೆ ಅಕ್ಕಪಕ್ಕ ತೋಟ ಇದ್ದರೆ ನಿಮಗೊಂದು ಧೈರ್ಯ, ಎಸ್ ಲ್ಯಾಂಡ್ ಚೆನ್ನಾಗಿದೆ, ಏರಿಯಾ ಚೆನ್ನಾಗಿದೆ, ಅಕ್ಕಪಕ್ಕ ತೋಟ ಇದ್ರೂ ತೋಟನೂ ಚೆನ್ನಾಗಿರುತ್ತೆ ಅಂತ ಒಂದು ಇದಿರುತ್ತೆ, ತೊಗೊಬೇಕು ಒಂದು ಪಾಸಿಟಿವಿಟಿ ಇರುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ. ಇದು ಬೋರ್ವೆಲ್ಲು, ಒಂದಲ್ಲ ಎರಡಲ್ಲ ಕಣ್ರಿ, ಈ 20 ಎಕರೆ ಜಮೀನು, ಈ 20 ಎಕರೆ ಫಾರ್ಮ್ ಹೌಸಲ್ಲಿರೋದು 4 ಬೋರ್ವೆಲ್ಲು, ಎಲ್ಲ 2ರಿಂದ 3 ಇಂಚು ನೀರು ಬರೋವಂಥ ಬೋರ್ವೆಲ್ಲೇ ಇರೋದು. ಇದು ಚೆರ್ರಿ ಟ್ರೀ ನೋಡಿ, ಎಂತೆಂಥ ಹಣ್ಣು ಗಿಡ ಇದಾವೆ ಈ ತೋಟದಲ್ಲಿ. ಮತ್ತೊಮ್ಮೆ ಈ ಸೈಡಿಂದ ಅಡಿಕೆ ತೋಟನ ತೋರಿಸಿ ನೋಡಿ, ಚೆನ್ನಾಗಿದೆಯಲ್ಲ, ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ ತೋಟ, ಮಾತ್ರ ಸೂಪರಾಗಿದೆ ನೋಡಿ. ಬಾಳೆನೂ ಇದೆ, ಬೇವು ಇದೆ. ನೀವು ತಗೊಂಡು ಇನ್ನೂ ಯಾವ ರೀತಿ ಆದರೂ ಮಾಡ್ಕೋಬೋದು ಕಣ್ರಿ. ಬಂಗಾರದ ಮನುಷ್ಯ ನೋಡಿದಿರಲ್ಲ, ಆ ರೀತಿ ನೀವು ಚಿನ್ನನೇ ಬೆಳೆಸ್ಬೋದು. ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ. ಇದು ಮಾವಿನ ತೋಟ. ಸೊ ಮಾವು ಎಷ್ಟು ಮಾವಿದೆ? 400 ಮಾವಿನ ಗಿಡ ಇರೋದು. ಎಷ್ಟು ವರ್ಷ ತೋಟ ಇದು? 7 ಇಲ್ಲ 8 ವರ್ಷದ ತೋಟ ಇದು. ತೋರಿಸ್ತೀನಿ ನೋಡಿ, ಆಲ್ರೆಡಿ ಬೆಳೆ ಕೊಡ್ತಾ ಇದ್ದಾರೆ. ಸೊ ತೋಟನ ಬೇರೆಯವ್ರಿಗೆ ಆಲ್ರೆಡಿ ಕೊಡ್ತಾ ಇದ್ದಾರೆ. ಅದು ಎಷ್ಟು ಕೊಡ್ತಿದ್ದಾರೆ ಅಂತ ಹೇಳಿಲ್ಲ. ಇದು TC 2 TC. ಯಾಕೆ ಹೇಳಿಲ್ಲ ಅಂದರೆ ಅವರು ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನು, ಅವ್ರಿಗೇನೋ ಈಗ ಆ ಬಿಸ್ನೆಸ್ಸಲ್ಲಿ ಒಂಚೂರು ಏರುಪೇರಾಗಿರೋದಕ್ಕೆ ಇಮಿಡಿಯೇಟ್ಲಿ ಸೇಲ್ಗಿಟ್ಟಿದ್ದಾರೆ. ಸೊ ಇದು ಒಳ್ಳೆ ಆಪರ್ಚುನಿಟಿ, ನೀವು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ದಯವಿಟ್ಟು ನಿಮ್ಗೆ ಇಷ್ಟ ಇದೆ, ಸೀರಿಯಸ್ ಇದ್ದೀರಾ ಅಂದರೆ ಸೊ ಇಮ್ಮಿಡಿಯೇಟ್ಲಿ ವಿಸಿಟ್ ಮಾಡಿ ತಗೊಳ್ಳಿ. ಜಮೀನಿಗೆ ದುಡ್ಡನ್ನು ಹೂಡಿಕೆ ಮಾಡಿದರೆ ಯಾವತ್ತಿಗೂ ಮೋಸ ಆಗಲ್ಲ. ನೀವು ಡಾಕ್ಯುಮೆಂಟ್ಸ್ ನೋಡಿ ತಗೋಬೇಕು ಅಷ್ಟೇ. ಡಾಕ್ಯುಮೆಂಟ್ ಪಕ್ಕ ಇದೆಯಾ? ಎಸ್. ಅವ್ರು ಹೇಳೋದು 1930 ಇಂದ ಅಂದರೆ 1903ರಿಂದನೂ ಪಕ್ಕ ಕ್ಲಿಯರ್ ಇರುವಂಥ ಟೈಟಲ್ ಈ ಜಮೀನು ಅಂತ ಹೇಳೋದು ನೋಡಿ. ಇವಾಗ ತೋರಿಸೋದಲ್ಲ, ಅದು ಎಂಟಿ ಲ್ಯಾಂಡ್. ಯಾಕೆ ಅಂದರೆ ಭತ್ತ ಬೆಳೆಯೋಕ್ಕೋ ರಾಗಿ ಬೆಳೆಯೋದಕ್ಕೋ ನಿಮ್ಮಿಷ್ಟ ಏನಾದರೂ ಬೆಳಿಬೋದು. ಆ 4 ಎಕರೆನ ಅವರು ಎಂಟಿಯಾಗಿ ಇಟ್ಟಿದ್ದಾರೆ. ಈ ತೋಟನ 4 ಭಾಗವಾಗಿ ಡಿವೈಡ್ ಮಾಡ್ಕೊಂಡಿದ್ದಾರೆ. ಸೊ ಅಡಿಕೆಗೆ, ತೆಂಗು, ಮಾವು, ಈ ಹಣ್ಣು ಗಿಡ, ಈ ಬಿದಿರುಗೆ, ಆ ರೀತಿ ಡಿವೈಡ್ ಮಾಡಿಕೊಂಡು ಒಂದೊಂದು ಭಾಗನ ಒಂದೊಂದು ಥರ ಅವರು ಸಪ್ರೇಟ್ ಮಾಡ್ಕೊಂಡು ಇಟ್ಟಿದ್ದಾರೆ. ಸೊ ನೀವು ಅದೇ ಕಂಟಿನ್ಯೂ ಮಾಡ್ಬೋದು, ಇಲ್ಲ ನೀವು ಕಂಪ್ಲೀಟ್ ತೋಟ ಆದರೂ ಮಾಡ್ಕೋಬೋದು, ಏನಾದರೂ ಮಾಡ್ಕೋಬೋದು. ಹೈಲೈಟ್ಸ್ ಅಂತೀರಾ, ಸಿರಾಯಿಂದ 20 ಕಿಲೋಮೀಟ್ರು, ಬೆಂಗಳೂರಿಗೆ 120 ಕಿಲೋಮೀಟ್ರು, ತುಮಕೂರಿಗೆ ಒಂದು 60 ಕಿಲೋಮೀಟ್ರು, ಪುಣೆ ಹೈವೇಗೆ, ಬಾಂಬೆ ಹೈವೇಗೂ ಒಂದು 20ರಿಂದ 25 ಕಿಲೋಮೀಟ್ರು. 1 ಎಕರೆ 1 ಎಕರೆ 39 ಲಕ್ಷ. ಫುಲ್ ಅಮೌಂಟ್ ಅಂದರೆ 20 ಎಕರೆಗೆ 7,60,00,000. ಥ್ಯಾಂಕ್ ಯು.